ಹೀರೋಯಿನ್ ಎಂಟ್ರಿ ಆದ ತಕ್ಷಣನೇ ಇವತ್ತು ನಮ್ಮ ಕಾರ್ಯಕ್ರಮದ ನಿಜವಾದ ಕಳೆ ನಮ್ಮ ಹೆಮ್ಮೆಯ ನಾಯಕ ನಟ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಇಸ್ ಹಿಯರ್. ಬೆಂಗಳೂರು ಬರ್ಲಿ ಸೌಂಡ್. ಸ್ವಲ್ಪ ಹೊತ್ತಲ್ಲಿ ಯಶ್ ಸರ್ ಸ್ಟೇಜ್ ಮೇಲೆ ಬರ್ತಾರೆ ಬರ್ತಾರೆ ಬರ್ತಾರೆ. ಸಲಾಮ್ ರಾಕಿ ಬಾಯ್. ಯಶ್ ಸರ್ ಫ್ಯಾನ್ಸ್ ಎಷ್ಟು ಬಂದಿದ್ರೆ ಎಲ್ಲ ಸೌಂಡ್ ಮಾಡಿ ನೋಡೋಣ. ಯಶ್ ಸರ್ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಏನ್ ಟೈಮಿಂಗು ಮನದ ಕಡಲು ಚಿತ್ರದ ನಾಯಕ ನಾಯಕಿ ಎಂಟ್ರಿ ಕರೆಕ್ಟ್ ಆಗಿ ಯಶ್ ಸರ್ ಎಂಟ್ರಿ. ಸಮ್ ಪಾಸಿಟಿವ್ ಎನರ್ಜಿ. ನೀವು ತುಂಬಾ ಉದ್ದ ಇದ್ದೀರಾ, ಈ ಕಡೆ ಬಂದ್ಬಿಡಿ, ನಂಗೆ ಫುಲ್ ಒಂಥರ ಫೀಲಿಂಗ್ ಆಗ್ಬಿಡುತ್ತೆ ನಿಮ್ಮ ಹೈಟ್ ನೋಡಿದ್ರೆ. ಹಾಯ್ ಇಬ್ರಿಗೂ ವೆಲ್ಕಮ್. ನಿಮ್ಮದೇ ಕಾರ್ಯಕ್ರಮ. ಫಸ್ಟ್ ಇಬ್ರು ಹೇಳ್ಬಿಡಿ. ನಂಗೆ ಗೊತ್ತು ಮನದ ಕಡಲು ಚಿತ್ರದ ಬಗ್ಗೆ ಹೇಳಕ್ಕಿಂತ ಹೆಚ್ಚಾಗಿ ಸುಮುಖ್ಗೆ ಈಸ್ ಹ್ಯಾವಿಂಗ್ ಅ ಫ್ಯಾನ್ ಮೂಮೆಂಟ್. ಐ ಕ್ಯಾನ್ ಸಿ ಅವ್ರು ಯಶ್ ಸರ್ನ ಬಿಟ್ಟು ಬೇರೆ ಏನು ನೋಡ್ತಾನೆ ಇಲ್ಲ. ಫಸ್ಟು ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಷೆಯಲ್ಲಿ ಒಂದು ಹೇಳ್ತಾರೆ, ಹೇಗಿದ್ದೀರ ಆಂಟಮಾಸ್? ಥ್ಯಾಂಕ್ ಯು ಸರ್. ನಾನು ತುಂಬ ಚಿಕ್ಕವನು, ನಾನು ಇದನ್ನು ಯೂಸ್ ಮಾಡೋಕ್ಕಲ್ಲ. ಎಲ್ಲ ನಮ್ಮ ಅಣ್ಣಂದರು ಅಕ್ಕಂದರು ತಾಯಿರು ತಂದೆಯರು ನಿಂತಿದ್ದಾರೆ. ನಮ್ಮ ಟ್ರೈಲರ್ ಲಾಂಚ್ಗೆ ನಮ್ಮ ಅಣ್ಣ ಯಶ್ ಅವ್ರು ಬಂದಿದ್ದಾರೆ. ಒಂದು ಬ್ಯೂಟಿಫುಲ್ ಕತೆ ಏನು ಗೊತ್ತಾ, ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ, ಯಾನ ಅನ್ನೋದು. ಆ ಸಿನಿಮಾಗೂ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡಿದ್ರಿ. ಹ್ಞೂ ಸರ್. ಅದಾಗಿ ನನ್ನ ಅದೃಷ್ಟ ಮತ್ತೆ ಈ ಸಿನಿಮಾ ಬಂದಾಗ ನೀವೇ ಬಂದು ನಾನು ಟ್ರೈಲರ್ ಲಾಂಚ್ ಮಾಡ್ತಾಯಿರಾ. ನೀವು ನನ್ನ ಲಕ್ಕಿ ಚಾಮ್. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೇ ಹೋದ್ರು ಈ ಅಣ್ಣತಮ್ಮ ಅಣ್ಣನ ಇದನ್ನು ನಾನು ಹೇಳ್ತೀನಿ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಐ ಆಮ್ ವೆರಿ ಹ್ಯಾಪಿ, ನರ್ವಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ರಾಶಿಕಾ, ನಿಮ್ಮ ಮಾತನ್ನ ಕೇಳೋಕ್ಕಿಂತ ಮುಂಚೆ ಯಶ್ ಸರ್, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ. ಈ ಕತ್ಲಾಗಿದೆ. ಒಂದು ಹಾಯ್ ನಮ್ಮೆಲ್ಲ ಅಂಟೋಮಾಸ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ರಾಕಿ ಬಾಯ್ ಯಶ್ ಸರ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಹೀರೋ ಇದ್ರು ಕೂಡ ರಾಶಿಕಾ ಯಾವುದೇ ಕಾರಣಕ್ಕೂ ಹೀರೋನ ನೋಡ್ತಾ ಇಲ್ಲ. ಯಶ್ ಸರ್ ಬಂದಿರೋದ್ರಿಂದ ಅವರೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮಾತು, ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ. ಹಲೋ, ಹಾಯ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಆ್ಯಕ್ಚುಲಿ ಇದು ಫ್ಯಾನ್ ಮೂಮೆಂಟೇ ಅಲ್ವಾ ಸರ್? ನಾ ಇಷ್ಟು ಹತ್ತದಿಂದ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯು ಆರ್ ಎನ್ ಇನ್ಸ್ಪಿರೇಷನ್. ನೀವು ಯಾವಾಗಲೂ ಇಂಟರ್ವ್ಯೂವಲ್ಲಿ ಒಂದು ಬ್ಯಾಂಬೂ ಟ್ರೀ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರಿ ಸರ್. ನಾನು ಯಾವಾಗ ಲೋ ಫೀಲ್ ಮಾಡ್ತಿದ್ದೆ, ಮೋಟಿವೇಶನ್ ಬೇಕು, ಅವಾಗೆಲ್ಲ ನಾನು ಅದನ್ನ ಕೇಳ್ತಾ ಇದ್ದೆ. ಯು ಆರ್ ಎನ್ ಇನ್ಸ್ಪಿರೇಷನ್. ಈ ಒಂದು ಸ್ಪೆಷಲ್ ಮೂಮೆಂಟ್ನ ಇನ್ನೂ ಸ್ಪೆಷಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟುಡೇ. ಥ್ಯಾಂಕ್ ಯು ರಾಶಿಕಾ. ಆ್ಯಂಡ್ ವಿ ಹ್ಯಾವ್ ಅಂಜಲಿ ಆಲ್ಸೋ ಹಿಯರ್. ಅಂಜಲಿ ಅವರು ಕೂಡ ನಮ್ಮ ಮನದ ಕೊಡಲು ಚಿತ್ರದ ಸುಂದರವಾದಂಥ ನಾಯಕ ನಟಿ. ಪ್ಲೀಸ್ ಮಾತಾಡಿ, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂಜಲಿ ಅನೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು 3 ಜನ ಹೊಸೊಬ್ರು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಹಾಗೂ ಯಶ್ ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ 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 ಮಚ್. ನೀವು ತುಂಬ ಹೊತ್ತಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ನಾವು ಬಂದು ಮಾತಾಡ್ಸಿದ್ವಿ. ನೀವು ಕೊಟ್ಟಿರೋ ಪ್ರೀತಿ, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಯಶ್ ಸರ್ ಅಭಿಮಾನಿಗಳಾಗಿ ಬಂದಿದ್ದೀರಾ ಇವತ್ತು. ನೀವು ಇಲ್ಲಿಂದ ಹೊರಟು ಹೋಗೋಷ್ಟರಲ್ಲಿ ನಮ್ಮ ಅಭಿಮಾನಿಗಳಾಗಿ ಮಾರ್ಪಾಡಾಗ್ತೀರಾ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ 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 ಮಚ್. ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ಥಿಯೇಟರಲ್ಲಿ ಸಿಗೋಣ. ಮನದ ಕಡಲು ಇನ್ ಮುಂದೆ ಜನರ ಕಡಲು. ಸೊ 28ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಥ್ಯಾಂಕ್ ಯು ಸುಮುಖ್, ಅಂಜಲಿ, ಥ್ಯಾಂಕ್ ಯು ರಾಶಿಕಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಾಗೆ ಈ ಸೌಂಡು ನಿಲ್ಲಲ್ಲ. ನಾವು ಈಗ ಯಶ್ ಸರ್ ಅವ್ರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕೋ ಥರ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರು. ಸರ್, ನಮ್ಮ ಮುರಳಿ ಮಾಸ್ಟರ್ ಎಲ್ಲಿದ್ದಾರೆ? ದಯಮಾಡಿ ಮುರಳಿ ಮಾಸ್ಟರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಯಾಂಡಲ್ವುಡ್ನ ಖ್ಯಾತ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ಗೆ ಬರಲಿ ಚಪ್ಪಾಳೆ.
ಮಾತಾಡಿ. ಮನದ ಕಡಲು ಚಿತ್ರ ಆ್ಯಂಡ್ ಯಶ್ ಸರ್ ಇದ್ದಾರೆ ನಿಮ್ಮ ಮುಂದೆ. ಅದು ನೋಡಿ, ಈ ಅಪ್ಪುಗೆ ಇದು ಗೆಲುವಿನ ಅಪ್ಪುಗೆ. ಸೋ ಸ್ವೀಟ್, ಸೋ ಸ್ವೀಟ್. ಮೊದಲನೇದಾಗಿ ಯಶ್ ಸರ್ಗೆ ಧನ್ಯವಾದಗಳು. 3 ವರ್ಷ ಆದಮೇಲೆ ಸರ್ನ ಇಲ್ಲೇ ಭೇಟಿ ಆಗ್ತಿರೋದು ತುಂಬ ಅದೃಷ್ಟ ಮಾಡಿದ್ದಾರೆ. ಮನದ ಕಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ. ಯಾಕಂದರೆ ಯಾರು ಕೈಗೆ ಸಿಗದೇ ಇರೋರು ಇವತ್ತು ಇಲ್ಲಿ ಸಿಕ್ಕಿದ್ದಾರೆ ಅಂದರೆ ನಿಜವಲ್ಲ ಅದೃಷ್ಟ ಅದು. ಯಾಕಂದರೆ ಒಬ್ಬರ ಕೈಲೂ ಸಿಗೋದಿಲ್ಲ ಅವರು. ನಿಜ ಹೇಳ್ಬೇಕಾದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲರೂ ಪುಣ್ಯ. ತುಂಬ ಖುಷಿ ಆಗುತ್ತೆ ಈ ಸರ್ನ ಮೀಟ್ ಮಾಡಿದ್ದು. ಆಮೇಲೆ ಮನದ ಕಡಲು ನಮ್ಮ ಡೈರೆಕ್ಟ್ರು ಯೋಗರಾಜ್ ಭಟ್ರು ಸರು ಈ ಸಿನಿಮಾದಲ್ಲಿ ಒಂದು ಅದ್ಭುತ 2 ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಡುಯೆಟ್ ಸಾಂಗು ಆಮೇಲೆ ಟುರ್ರಾ ಸಾಂಗು. ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್. ಆಮೇಲೆ ನಮ್ಮ ಗಂಗಣ್ಣ, ನಮ್ಮ ಪ್ರೊಡ್ಯೂಸರು, ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಈ ಸಿನಿಮಾದ ಸಾಂಗ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಸ್ ಸರ್, ತುಂಬ ಖುಷಿ ಆಗ್ತಾಯಿದೆ ನಿಮ್ಮನ್ನು ನೋಡಿ. ನಾನು ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ. ಬಾಯಿ ಬರ್ತಾ ನಿಜವಲ್ಲೂ ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ನೋಡ್ಬಿಟ್ಟು ಏನು ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ 3 ಸಲ ಹೇಳಿದ್ರಿ ಸರ್ ನೀವು. ಆಪತ್ ಬಾಂಧವ ಅಂತ ಹೇಳ್ತೀನಿ ನಾನು ನಿಜವಲ್ಲೂ. ಆಪತ್ ಬಾಂಧವ ಅಂತ ಹೇಳ್ತಾ ಇದ್ದಾರೆ. ವಾವ್, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನು ನಿಜವಲ್ಲಿ ಮಾತು ಬರ್ತಾ ಇಲ್ಲ ಅಷ್ಟೇ. ಇಲ್ಲ, ಮುರಳಿ ಮಾಸ್ಟರ್ ಹೇಳ್ತಿರೋದು ಸರಿ. ಬಿಕಾಸ್ ಯಶ್ ಸರ್ ಇವತ್ತು ಯಾವ ಲೆವೆಲಲ್ಲಿ ಇದ್ದಾರೆ. ಆದರೂ ಕೂಡ ಈಗಲ್ಲ, ಅವರು ಮುಂಚೆಯಿಂದ ಕೂಡ ಹೊಸಬರನ್ನ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು, ಅವತ್ತು, ಇವತ್ತು ಯಾವತ್ತೂ ಟಾಪಲ್ಲಿ ಇರ್ತಾರೆ. ಅದಕ್ಕೆ ಯಶ್ ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮುರಳಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಆದ್ರೆ ನಮ್ಮ ರಾಕಿ ಅವರ ಟಾಕಿ ಸ್ವಲ್ಪ ಹೊತ್ತಲ್ಲಿ ಸ್ಟೇಜ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಯಶ್ ಸರ್ ಯಾವಾಗಲೂ ಬಹಳ ಆತ್ಮೀಯತೆಯಿಂದ, ಪ್ರೀತಿಯಿಂದ ಅವರ ಅಭಿಮಾನಿಗಳನ್ನ ಅಭಿಮಾನಿಗಳು ಅಂತ ಕರಿತಿರ್ಲಿಲ್ಲ. ಅವ್ರು ಯಾವಾಗಲೂ ಅಣ್ತಮ್ಮ ಇದು ಎಲ್ಲ ಚೆಕ್ ಚೆಕ್ ಎಲ್ಲರನ್ನ ಚೆಕ್. ಓಕೆ, ಯಶ್ ಸರ್ ಯಾವಾಗಲೂ ಅವರ ಅಭಿಮಾನಿಗಳನ್ನ ಬಹಳ ಆತ್ಮೀಯತೆಯಿಂದ ಅಣ್ತಮ್ಮ ಅಂತಾನೆ ಕರಿತಿದ್ದು. ಸೊ ಅಣ್ತಮ್ಮ ಅಂತ ಅವರು ಬೇರೆಯವ್ರ ಕೈಲಿ ಕರೆಸಿಲ್ಲ, ಅವರೇ ಹಾಡಿ ಕರೆದಿದ್ದು. ಸೊ ಯಶ್ ಸರ್ಗೋಸ್ಕರ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ನ ಸೂಪರ್ ಸಿಂಗರ್ ಒನ್ ಅಂಡ್ ಓನ್ಲಿ ಸಂತೋಷ್ ವೆಂಕೆ. ಸಂತೋಷ್ ಅವ್ರು ಹೇಳ್ತಾ ಇದಾರೆ ಇದ್ರ ಜೊತೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ. ಹಾಡು ಕೊಟ್ಟವ್ರು ಯಾರು, ಹಾಡಿನ ಸೃಷ್ಟಿಕರ್ತ ಯಾರು? ಯಶ್ ಸರ್ ಪಕ್ಕದಲ್ಲೇ ಇದ್ದಾರೆ. ಅಂಡ್ ಯಶ್ ಸರ್ಗೆ ಫಸ್ಟ್ ಟೈಮ್ ಹಾಡು ಹಾಡ್ಸಿರೋದಲ್ವಾ ಸರ್, ಹಂಗೋ ಹಿಂಗೋ. ಅದನ್ನ ಈಗ ಕಣ್ತುಂಬ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಮುಟ್ಟಿದೆಲ್ಲ ಚಿನ್ನ ಅನ್ನೋಂಗೆ ಹರಿ ಸರ್ ಹಾಕಿದ ಮ್ಯೂಸಿಕ್ ಎಲ್ಲ ಸೂಪರ್ ಡೂಪರ್ ಹಿಟ್. ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ ಸರ್. ಥ್ಯಾಂಕ್ ಯು ಸಂತೋಷ್ ವೆಂಕಿ ಅವರೇ. ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಯಶ್ ಸರ್ ಅವರ ಹಾಡನ್ನ ಬಹಳ ಪ್ರೀತಿ ಅಭಿಮಾನದಿಂದ ಹಾಡಿದ್ರಿ. ಮೊದಲನೇದಾಗಿ ಮನದ ಕಡಲು ಚಿತ್ರದ ಬಗ್ಗೆ, ಇವತ್ತು ಈ ಕಾರ್ಯಕ್ರಮದ ಬಗ್ಗೆ, ನಿಮ್ಮ ಮುಂದೆ ಕೂತಿರುವಂಥ ನಮ್ಮೆಲ್ಲರ ಹೆಮ್ಮೆ ಯಶ್ ಸರ್ ಬಗ್ಗೆ ನಿಮ್ಮ ಮಾತು. ಎಲ್ಲೇ ಹೋದರೂ ರಾಕಿಂಗು. ತುಂಬ ಹೆಮ್ಮೆ, ಖುಷಿ, ಅದೊಂದು ಸೆಲೆಬ್ರೇಷನ್. ಅಷ್ಟು ದೊಡ್ಡದಾಗಿ ಬೆಳೆದಿರೋ ನಮ್ಮ ಯಶ್ ಅವರು ತುಂಬ ಖುಷಿ ಆಗುತ್ತೆ ಸರ್. ತುಂಬ ಖುಷಿ ಆಗುತ್ತೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ಅನ್ನೋದು ಅದು ಪ್ರತಿ ದಿವಸ ನೆನೆಸ್ಕೊಳ್ಳೋವಂಥದ್ದು. ತುಂಬ ಇನ್ಸ್ಪಿರೇಷನ್ ಆಗಿದ್ದೀರಾ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಮನದ ಕಡಲು ಅನ್ನೋ ಸಿನಿಮಾಗೆ ಬಂದು ನೀವು ಅದನ್ನು ಒಂದು 10 ಹೆಜ್ಜೆ ಮುಂದೆ ತಗೊಂಡು ಹೋಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೇರು ದೊಡ್ಡದಾಗಿದ್ರೇ
ಮರ ತುಂಬ ದೊಡ್ಡದಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದು. ಅಂಥ ದೊಡ್ಡ ಸ್ಟ್ರಾಂಗ್ ಆಗಿರೋ ಬೇರು ಯಶ್ ಸರ್ದು. ಅವರು ತುಂಬ ಎತ್ತರ, ಇನ್ನೂ ಪ್ರಪಂಚದಾದ್ಯಂತ ಅವರ ಹೆಸರು ದೊಡ್ಡದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿ ಸರ್, ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ವಿ ಹರಿಕೃಷ್ಣ ಸರ್ಗೆ ಪ್ಲೀಸ್. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ, ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಮುಂಬೈವರೆಗೂ ರೀಚ್ ಆಗಿರುವಂತಹ ಒಂದು ಧ್ವನಿ ಅಂತ ಅಂದರೆ ಅದು ಸಂಜಿತ್ ಹೆಗ್ಡೆ ಸರ್. ಸಂಜಿತ್ ಹೆಗ್ಡೆ ಅವರ ಒಂದು ಟ್ರೆಂಡಿಂಗ್ ವಾಯ್ಸು ಇವಾಗ. ಅದರಲ್ಲಿ ಮನದ ಕಡಲು ಚಿತ್ರದಲ್ಲಿ ಒಂದು ಸಾಂಗನ್ನು ಹಾಡಿದ್ದಾರೆ. ಈ ಸಾಂಗ್ ನಮ್ಮ ಯಶ್ ಸರ್ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಾಂಗ್ ಪ್ಲೀಸ್. ನಾವು ನೋಡೇ ಇಲ್ಲ, ಬಟ್ ಸಂಜಿತ್ ಹೆಗ್ಡೆಗೆ ಈಗ ಹೆಚ್ಚು ಹೆಚ್ಚು ಅಭಿಮಾನಿಗಳಿದ್ದಾರೆ. ಸೊ ಈ ಹಾಡು ಇವತ್ತು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಮತ್ತೊಂದು ಹಾಡಿಗೆ ಈಗ ಯಶ್ ಸರ್ ಮುಂದೆನೆ ಡ್ಯಾನ್ಸ್ ಮಾಡಬೇಕು ಅಂತ ನಮ್ಮ ನಾಯಕ ನಟಿ ರೆಡಿ ಆಗಿದ್ದಾರೆ. ಮನದ ಕಡಲು ಚಿತ್ರದ ನಾಯಕಿ ಅಂಜಲಿ ಅವರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಂಜಲಿ ಆನ್ ಸ್ಟೇಜ್. ಏನಂದ್ರೆ ಇಲ್ಲಿರೋ ಕರೆಂಟ್ಗೂ ತಡ್ಕೊಳಕ್ ಆಗ್ತಾ ಇಲ್ಲ. ಯಶ್ ಸರ್ ವೈಬ್ ಆಗಿದೆ, ಇಲ್ಲಿ ಅವ್ರ ಪವರ್ ಆಗಿದೆ, ಕರೆಂಟು ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಆ ರೀತಿ ಒಂದು ವೈಬು. ಓಕೆ, ಒಂದು ಕೆಲಸ ಮಾಡೋಣ, ಈಗ ಡೈರೆಕ್ಟ್ ಆಗಿ ನಮ್ಮ ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಮಗು ಹುಟ್ಟಿದ ತಕ್ಷಣ ಅವರ ತಾಯಿ ದೇವರಲ್ಲಿ ಬೇಡ್ಕೊಳ್ಳೋದು ಏನು ಗೊತ್ತಾ? ನನ್ನ ಮಗುಗೆ ಒಳ್ಳೆ ಆಯಸ್ಸು ಕೊಡು, ಒಳ್ಳೆ ಯಶಸ್ಸು ಕೊಡು ಅಂತ ಹೇಳಿ. ಆದರೆ ಚಿಕ್ಕ ವಯಸ್ಸಲ್ಲೇ ಯಶಸ್ಸು ಸಿಗಬೇಕು ಅಂದರೆ ಹೆಚ್ಚು ಕಷ್ಟಪಡಬೇಕು, ಹೆಚ್ಚು ಶ್ರಮ ಪಡಬೇಕು, ಅದೃಷ್ಟ ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಕನಸು ಕಾಣುವಂತಹ ಧೈರ್ಯ ಇರಬೇಕು. ಆ ಕನಸನ್ನು ತನ್ನವರ ಜೊತೆ ಇದ್ದವ್ರಿಗೆ ಹೇಳಿ ಅವರನ್ನು ಬೆಳೆಸುವಂತಹ ಒಂದು ಶಕ್ತಿ ಇರಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆ ಕನಸನ್ನು ನನಸು ಮಾಡೇ ಮಾಡ್ತೀನಿ ಅನ್ನೋಂಥ ತಾಕತ್ತಿರಬೇಕು. ಇಷ್ಟೂ ಗುಣಗಳನ್ನು ಇಟ್ಕೊಂಡು ಮೈಸೂರಿನಿಂದ ಕನಸು ಹೊತ್ಕೊಂಡು ಬಂದು ಬೆಂಗಳೂರಲ್ಲಿ ಬಂದು ಸಿನಿಮಾಗಳನ್ನು ಮಾಡಿ ಕೇವಲ ಒಂದು ದಶಕದಲ್ಲೇ ಇವತ್ತು ನಾಡಿನ ಹೆಮ್ಮೆಯಾಗಿದ್ದಂಥ ನಮ್ಮೆಲ್ಲರ ಹೆಮ್ಮೆ, ದೇಶದ ಹೆಮ್ಮೆಯಾಗಿ ಈಗ ವರ್ಲ್ಡ್ ಸ್ಟಾರ್ ಆಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ the one and only ಯಶ್ ಸರ್. ತಾವೆಲ್ಲರೂ ಇಲ್ಲಿ ಆಗಮಿಸಿರೋದು ಕೇವಲ ಒಬ್ಬರನ್ನ ನೋಡೋದಕ್ಕೆ, ಒಬ್ಬರ ಸೌಂಡ್ ಕೇಳೋದಕ್ಕೆ, ಅವರ ಒಂದು ಝಲಕ್ಗಾಗಿ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಅವರ ಒಂದು ಝಲಕ್ಗೋಸ್ಕರ ಇವತ್ತು ಕಾಯ್ತಾ ಇದೆ. ಆ ಝಲಕ್ಕು ಇವತ್ತು ನಮ್ಮ ಬೆಂಗಳೂರಲ್ಲಿರೋ ಕನ್ನಡಿಗರಿಗೆ ಸಿಕ್ಕಿದೆ ಅಂತಂದರೆ ನಿಜಕ್ಕೂ ನಾವು ತುಂಬ ಹೆಮ್ಮೆ ಪಡುವಂಥ ವಿಷಯ. ಈ ಹೆಮ್ಮೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ತುಂಬ ಇಷ್ಟಪಡುವಂಥ ಒಂದು ವ್ಯಕ್ತಿತ್ವ ನಮ್ಮ ಯೋಗರಾಜ್ ಭಟ್ ಸರ್. ಅವರ ಬರವಣಿಗೆಯಲ್ಲಿ ಯಶ್ ಸರ್ಗೋಸ್ಕರ ಒಂದು ವೀಟಿನ ಡೆಡಿಕೇಟ್ ಮಾಡ್ತಿದ್ದಾರೆ. ಸರ್, ಇದು ಎಕ್ಸ್ಕ್ಲೂಸಿವ್ಲಿ ನಿಮಗಾಗಿ ಫ್ರಮ್ ಯೋಗರಾಜ್ ಭಟ್ ಸರ್. ವೀಟಿ ಪ್ಲೀಸ್. ನಮಸ್ತೆ. ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಹೈದನಾಗಿ ಕರುನಾಡಲ್ಲಿ ಹುಟ್ಟಿ ನಟನಾಗಬೇಕು ಎಂದು ಪಣ ತೊಟ್ಟಾಗ ಆ ಬಾಲಕನಿಗೆ ಸವಿನಯ ಕೋರಿಕೆ. ತಮ್ಮ ಪ್ರೀತಿಗೆ ನಾವೆಲ್ಲ ಧನ್ಯ. ಇನ್ನೇನಿದ್ರು ನೀವು ಹೇಳಬೇಕು, ನಾವು ಕೇಳಬೇಕು. ಬನ್ನಿ, ವೇದಿಕೆ ನಿಮ್ಮದು. ರಾಕಿ ಭಾಯ್, ಪ್ಲೀಸ್ ಕಮ್. ನಿಮ್ಮೆಲ್ಲ ಮೊಬೈಲ್ಗಳು ರೆಡಿ ಮಾಡ್ಕೊಳ್ಳಿ, ಸೌಂಡ್ ರೆಡಿ ಮಾಡ್ಕೊಳ್ಳಿ. ಮನದ ಕಡಲು ಚಿತ್ರದ ನಾಯಕ ನಟ ಹಾಗೂ ನಾಯಕ ನಟಿಯರು ಈಗ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಿದ್ದಾರೆ. ಲಕ್ಷಾಂತರ ಜನರ ಸ್ಫೂರ್ತಿ, ನಮ್ಮ ದೇಶದ ಹೆಮ್ಮೆ, ಕನ್ನಡದ ಹೆಮ್ಮೆ, ಒನ್ ಅಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ರಾಕಿ ಬಾಯ್ ಯಶ್ ಸರ್. ಮನದ ಕಡಲು ಜನರ ಕಡಲಾಗೋದಕ್ಕೆ ಮುಖ್ಯ ಕಾರಣ ನಮ್ಮ ಚಿತ್ರದ ನಿರ್ದೇಶಕರಾದಂಥ ಯೋಗರಾಜ್ ಭಟ್ ಸರ್. ಬರಲಿ ಚಪ್ಪಾಳೆ ನಮ್ಮ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ ಸರ್ಗೆ ಪ್ಲೀಸ್. ಹಾಗೇನೆ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ ಸರ್, ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಡಿಒಪಿ ಸಂತೋಷ್ ರಾಯ್ ಪತಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಅಲ್ತಬಾಜ್ ಎಲ್ಲಿ ಸೌಂಡು?
ಯಶ್ ಸರ್ ಮಾತಾಡ್ಬೇಕಾ? ಅವ್ರ ಮಾತು ಕೇಳ್ತಿದ್ದೀರಾ? ಕಾಯ್ತಾ ಇದ್ದೀರಾ? ಆದರೆ ಇವಾಗ ಮಾತಾಡಲ್ಲ ಯಶ್ ಸರ್. ಈಗ ಯಶ್ ಸರ್ ಟ್ರೈಲರ್ನ ಲಾಂಚ್ ಮಾಡ್ತಾರೆ, ಅದಾದ ನಂತರ ಮಾತಾಡ್ತಾರೆ. ಯಶ್ ಸರ್, ನಿಮ್ಮ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಇಡೀ ತಂಡದ ಪರವಾಗಿ. ಮತ್ತೊಮ್ಮೆ ಮಗದೊಮ್ಮೆ ನಾವು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ರೂ ಕೂಡ ಈ ಹೊಸಬರನ್ನ ಸಪೋರ್ಟ್ ಮಾಡೋದಕ್ಕೆ, ಯೋಗರಾಜ್ ಸರ್ ಮೇಲಿರುವಂಥ ಆತ್ಮೀಯತೆಗೆ ಹಾಗೆ ನಮ್ಮ ನಿರ್ಮಾಪಕರ ಮೇಲಿರುವಂಥ ಅಭಿಮಾನಕ್ಕೆ ತಾವಿಲ್ಲಿ ಆಗಮಿಸಿದ್ದೀರಾ. ಸೊ ನಿಮ್ಮ ಕಡೆಯಿಂದ ಒಂದು ಟ್ರೈಲರ್ ಲಾಂಚ್ ಆಗಲಿ ಸರ್. 1 2 3 ಗೋ. ಅವನ್ನ ಹಿಂದ್ಗಡೆಯಿಂದ ಪಿಕ್ಕಿಯಾಗಿ ತಪ್ಕೊ, ಏಕ್ದಮ್ ಲವ್ ಆಗೋಗುತ್ತೆ. ನನ್ ಪಾಪ್ತವನಲ್ಲ. ನಿಮ್ಮ ಹಾರ್ಟಲ್ಲಿ ಒಂದಿನ ರಾಶಿಕನ್ ಹೆಸರು ಬರ್ಕೊಳ್ಳಿ, ಇನ್ನೊಂದಿನ ನನ್ನ ಹೆಸರು ಬರ್ಕೊಳ್ಳಿ. ಎರಡು ದೋಣಿಯಲ್ಲಿ ಎರಡು ಕಾಲಿರ್ತಿದ್ದೆ ಮರೆ, ಮೂರನೇ ಕಾಲ ಮೊಸಳೆ ಹೋಗ್ತದೆ. ಬೇಡ. ಸಾವು ದೊಡ್ಡದು, ಬದುಕು ಅದಕ್ಕಿಂತ ದೊಡ್ಡದು. ನನ್ನ ತಾಯಿ ಪ್ರಾಣ ಹೋಗ್ತಾ ಉಂಟು, ಆಸ್ಪತ್ರೆಗೆ ಹೋಗ್ಬೇಕು. ಆ ಧನ್ವಂತರಿ ಢೋಂಗಿ ಡಾಕ್ಟರ್ ಹತ್ರ ಹೋಗ್ತೀಯಾ? ಮೂಡ್ ನಮ್ಗೆ ಹುಟ್ಟೋರ್ ತಗೊಂಬಂದು ಈ ಜಾಗಕ್ಕೆ ಬೀಗ ಹಾಕ್ಸಿ ಸರ್. ಒಳಿತು ಅಂಡ ಒಳಿತು. ಇಷ್ಟೊಂದ್ ಜನ ಡಾಕ್ಟರ್ಸ್ ಗಳು ಸೇರ್ಕೊಂಡು ಜೀವ ಉಳ್ಸಕ್ಕಾಗಿಲ್ಲ ಇವತ್ತು. ಭೂಲೋಕಕ್ಕೆ ಈ ಡಾಕ್ಟರ್ಗಳು ಬೇಕಾಗೇ ಇಲ್ಲ. ಸಾವನ್ನು ಕೂಗಿ ಕರೆಯಬೇಡ, ಬದುಕಿಗೆ ನೋವಾಗ್ತದೆ. ಹೇಳು, ಆ ಇಬ್ರು ರಾಣಿಯರಲ್ಲಿ ಯಾರು ಜಾಸ್ತಿ ಇಷ್ಟ? ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೆ ನಾನು. ಏನೇ ಆಗ್ಲಿ ನಾನೇ ಬಂದ್ಬಿಡಲ್ಲ. ಕತ್ಲು ಅಂದ್ರೆ ಏನ್ ತಾತ? ಅದೋ ಮರಣ. ಮಧು ಅಂತೆ ಬಂದೆ. ನಾನು ನಿನ್ ಜೊತೆ ಇದ್ರೆ ಮಾತ್ರ ಬದುಕ್ಬೇಕು ಅಂತ ಅನ್ಸುತ್ತೆ. ನಾನು ನನಗೋಸ್ಕರ ನಿನಗೋಸ್ಕರ ಬದುಕ್ತೀನಿ. ಬದುಕು ಸಾವು ಕತ್ಲು. ನನ್ನ ತಲೆ ಏನಾರ ತುಂಬಬೇಡ. ಲೈಫಲ್ಲಿ ಇವತ್ತಿಗೂ ಕೇವಲ ನಿನ್ಗೋಸ್ಕರ ಒಂದು ಹೃದಯ ಹುಡ್ಕೋತಾ ಇದೆ. ಯಾರ್ದು ಗೊತ್ತಾ? ನಿಂದು. ಬರ್ಲಿ ಚಪ್ಪಾಳೆ ಫಾರ್ ಮನದ ಕಡಲು. ಇದೇ 28ನೇ ತಾರೀಕು ಎಲ್ಲೆಡೆ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರದ ಟ್ರೈಲರ್ ಅನ್ನ ಲಾಂಚ್ ಮಾಡಿದಂತಹ ಯಶ್ ಸರ್ಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲ ಅತಿಥಿಗಳು ಬರಬೇಕು. ಯೋಗರಾಜ್ ಭಟ್ ಸರ್ ನಮ್ಮ ನಿರ್ಮಾಪಕರು. ಮನದ ಕಡಲು ಈ ಚಿತ್ರದ ಪ್ರತಿಯೊಂದು ಅಲೆ ಬಂದು ಡೈರೆಕ್ಟ್ ಆಗಿ ಹೃದಯಕ್ಕೆ ಬಡಿಯೋ ತರ ಇತ್ತು ಈ ಟ್ರೈಲರು. ಹ್ಯಾಟ್ಸ್ ಆಫ್ ಭಟ್ರೆ, ಹ್ಯಾಟ್ಸ್ ಆಫ್. ಈಗ ಈ ರೀತಿಯ ಒಂದು ಕಲ್ಪನೆಗೆ ದೊಡ್ಡ ಸಾಥಾಗೋದೆ ನಮ್ಮ ನಿರ್ಮಾಪಕರು. ಕೃಷ್ಣಪ್ಪ ಸರ್ ಇದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಅವರಿಂದ ಮಾತು ಶುರು ಮಾಡೋಣ. ಸರ್, ನಿಮ್ಮ ಮಾತು. ಮನದ ಕಡಲು ಟೀಸರ್ ಲಾಂಚ್ಗೆ ಬಂದಂಥ ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೂ ತಮಗೂ ಮೊದಲನೇ ವಂದನೆಗಳು ಹೇಳ್ತಾ, ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು 10 ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ. ಖಂಡಿತವಾಗ್ಲೂ ವೇದಿಕೆ ಮೂಲಕ ಹೇಳ್ತೀವಿ, ಯಶ್ ಅವರು ಕಾಲಿಟ್ಟಿರೋದ್ರಿಂದ ನಾವು 100 ಹೆಜ್ಜೆ ಮುಂದಕ್ಕಿರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಕಳೆದ 4 ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅವರು ನಮ್ಮ ಅಭಿಮಾನ, ನಮ್ಮ ಮೊದಲನೇ ಚಿತ್ರದ ಮೊಗ್ಗಿನ ಮನಸ್ಸಿನಲ್ಲಿ ಪಾತ್ರನ ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ. ನಮ್ಮ ಗಂಗಾಧರ್ ಅವರು, ಗೋವಿಂದ್ ಅವರು ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನದ ಕಡಲು ಒಂದು ಬಿಟ್ಟು ಯಶ್ ಬಗ್ಗೆ ಹೇಳಬೇಕು ಅಂದರೆ
ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾದ್ದು. ನಾನು ಈ ಟಾಕ್ಸಿಕ್ ಸಿನಿಮಾದ್ದು ಒಂದು ಎರಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ. ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು. ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂಥ ವ್ಯಕ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ವಿಷಯ ಏನಂದರೆ, ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು, ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು. ಆ ಸಿನಿಮಾ ಟಾಕ್ಸಿಕ್ ಸಿನಿಮಾ ಯಾವ ಇಂಗ್ಲೀಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಅದೇನೋ ಟೈಟಾನಿಕ್ ಅಂತ ತೆಗೆದ್ರೆ ಅದಕ್ಕೂ ಮೀರಿದಂಥ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ. ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೇ ಅಲ್ಲ. ದಯವಿಟ್ಟು ಅವರು ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೆಲ್ಲ, ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು, ಅವರ ವಾಸಸ್ಥಳ ಇರ್ಬೋದು, ಅವ್ರು ಕೊಡೋ ಗೌರವ ಇರ್ಬೋದು, ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದುವರೆಗೂ ನಾಕಂಡಂಥ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತಾದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಇಡೀ ವಿಶ್ವಾದ್ಯಂತ ಯಶ್ ಅವರ ಪ್ರತಿಭೆ ಬೆಳೀಲಿ ಅಂತ ನಾನಾದರೂ ಆಶಿಸ್ತೀನಿ. ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಇದಕ್ಕೆ ಕೃತಜ್ಞತೆಯನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಯಶ್ ಸರ್ ಖಂಡಿತ ಮಾತಾಡ್ತಾರೆ. ಯಶ್ ಸರ್ ಮಾತಾಡಿದ್ರೆ ನೀವೆಲ್ಲ ಜೂಟ್ ಆಗ್ಬಿಡ್ತೀರ ಅಂತ ನಮಗೆ ಗೊತ್ತು. ಅದಕ್ಕೆ ಅವರು ಮಾತಾಡೋಕ್ಕಿಂತ ಮುಂಚೆ ಗಂಗಾಧರ್ ಸರ್ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾತೆಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ, ಆದರೂ ರಾಕಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ನಿಜವಾಗಲೂ ನಾನು ಚಿರಋಣಿ. ಏಕೆಂದರೆ ನಾನು ಭಾಳ ಕೇಳ್ಕೊಂಡಿದ್ದೆ, ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ಅಣ್ಣ ನಾನು, ಬರೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಆದರೂ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಸಲಾಂ ಬಾಯ್. ಬಸ್ ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಗಂಗಾಧರ್ ಸರ್. ಈಗ ಯಶ್ ಸರ್ಗೆ ಆಗ ಡ್ರಾಮಾ ಚಿತ್ರದ ಮೂಲಕ ಆಕ್ಷನ್ ಕಟ್ ಹೇಳಿದಂತ ಮನದ ಕಡಲು ಚಿತ್ರದ ನಿರ್ದೇಶಕರು ನಮ್ಮ ಯೋಗರಾಜ್ ಭಟ್ ಸರ್. ವೆಲ್ಕಮ್ ರಾಕಿ ಭಾಯ್. ಜಾಸ್ತಿ ಹೇಳಿದ್ರೆ ಬೈತೀರಾ. ಮಾರ್ಚ್ 28 ಮನದ ಕಡಲು, ಇದು ಜನದ ಕಡಲಾಗಲಿ ಅಂತ ನನ್ನ ಆಶಯ. ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ, ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ನೆನಪಿಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಟ್ರೆ. ಯಶ್ ಸರ್ ಮಾತಾಡೋಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮ್ಗೊಂದು ಪ್ರೀತಿಯ ಸನ್ಮಾನ ಇದೆ ಸರ್, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಪ್ಲೀಸ್. ನಮ್ಮ ನಿರ್ಮಾಪಕರಾದಂಥ ಗಂಗಾಧರ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಕಡೆಯಿಂದ ಹಾಗೂ ಅಲ್ಲಿರುವಂಥ ಯಶ್ ಸರ್ ಅವರ ಎಲ್ಲ ಅಣ್ತಮ್ಮಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್, ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್, ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್. ಲೂಲು ಮಾಲ್ ಅಲ್ಲಿ ನಮಗೊಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಆರ್ ಯು ರೆಡಿ? ಯಾರಲ್ಲಿ ಸೌಂಡು ಮಾಡೋದು ಅಂತ ಕೇಳಕ್ಕೆ ಇಲ್ಲ. ಈಗ ಬರೀ ರಾಕಿ ಬಾಯ್ ಸೌಂಡ್ ಮಾತ್ರ ಇರುತ್ತೆ. ಮನದ ಗಡಲು ಚಿತ್ರಕ್ಕಾಗಿ ಬಂದಂತ ಯಶ್ ಮೊದಲನೇದಾಗಿ ಬರೀ ಪ್ಯಾನ್ ಕಾರ್ಡ್ ಗೊತ್ತಿದ್ದು ನಮ್ಗೆಲ್ಲರಿಗೂ ಪ್ಯಾನ್ ಇಂಡಿಯಾ ತೋರಿಸಿದ್ದು ನೀವು, ಇವತ್ತು ಪ್ಯಾನ್ ವರ್ಲ್ಡ್ ಕರ್ಕೊಂಡು ಹೋಗ್ತಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಶ್ ಸರ್ಗೆ. ಅಂಡ್ ನಿಮ್ಮ ಮೊದಲ ಮಾತು ನಿಮ್ಮ ಎಲ್ಲ ಅಣ್ತಮ್ಮಗೋಸ್ಕರ ಸರ್.
ಎಲ್ರಿಗೂ ನಮಸ್ಕಾರ. ಅಂಡ್ ಥಾಮಸ್, ತುಂಬ ಖುಷಿ ಆಗ್ತಿದೆ ನನಗೆ. ಇವತ್ತಿಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಆಗಲೇ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ ಇ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳಬೇಕು. ನಾನು ಮೊದಲು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಇದ್ರೆ, ಈ ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕಥೆ ಕೇಳ್ತಾ ಇದ್ದೆ. ಕಥೆ ಏನು ಸರ್, ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದರೆ, ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ, ಒಂದೆರಡು ನಿಮಿಷ ಇರೋ. ಯಾವುದೋ ಒಂದು ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ಅಲ್ಲೋ ನೀವು ಕೂಗ್ತಾ ಇರೋ, ನಾನು ಹೆಂಗ್ರೋ ಮಾತಾಡಲಿ, ಒಂದೆರಡು ನಿಮಿಷ ಇರು. ನನಗೆ ಅವಕಾಶ ಬಂತು. ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗೋಕ್ಕಾಗಿರ್ಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ, ಎಲ್ಲಿ ಸರ್ ನಿಮ್ಮ ನಂಬರ್, ಎಲ್ಲಿಂದ ಹುಡ್ಕೋದು ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು. ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡಿಬಿಟ್ಟು, ಯಾರು, ಏನು ಹೇಳಿ, ಏನಾಗಬೇಕಿತ್ತು ಅಂದರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ, ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೋದ್ರೆ ಹಂಗಂದ್ರು. ನನಗೆ ಸ್ವಲ್ಪ ಗೊತ್ತಾಯಿತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನು ಸಮಾಚಾರ, ಹಿಂಗೆ ಬರೋಕ್ಕೆ ಕೇಳಿದ್ರಂತೆ ಅಂದೆ. ಫೋಟೋ ಇದೆಯಾ ನಿಮ್ಮದು ಅಂದರು. ಇಲ್ಲ ಫೋಟೋ ಇಲ್ಲ ಅಂದೆ. ಏನ್ರಿ ಆ್ಯಕ್ಟ್ರ್ ಆಗಬೇಕು ಅಂತಿದ್ದೀರ, ಫೋಟೋ ತೆಗ್ಸಲ್ವಾ ಅಂದರು. ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ, ಅವತ್ತು ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ಥರ ಬಂದು ಮಾತಾಡಿ ಅಂತ, ಶಶಾಂಕ್ ಅವ್ರ ಕಡೆಯಿಂದ. ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದು ಅಂತ ನನ್ನ ಫ್ರೆಂಡ್ ಇದ್ದಾರೆ. ಸೊ ಯಾವಾಗ ನನಗೆ ಫೋನ್ ಬಂತು, ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಾದಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ, ಏನು ಗೋವಿಂದು ಈ ಥರ ನಿಜಾನ ಅಂತ. ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕಂಗೆ ಫೋನ್ ಮಾಡಿದೆ ನಾನು, ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ, ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ, ಇವರೇನೋ ಕರಿತಾ ಇದ್ದಾರೆ ಅಂತ. ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟಾಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು. ಬಟ್ ಅವತ್ತು ನಾನು ಒಳಗೆ ಹೋದಾಗ ಫಸ್ಟು ನಿರ್ದೇಶಕರು ಸಿಕ್ಕಿದ್ರು. ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು, ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು. ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು, ಅವತ್ತು ನನ್ನ ನಡೆಸ್ಕೊಂಡ ರೀತಿಗೆ. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡೋದ್ರು. ಇವ್ರದ್ದೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು. ಹಿಂಗೆ ನನ್ನ ಒಳಗೆ ಕರ್ಕೊಂಡೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಏನೋ ಫೈಲ್ ತೊಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲೆಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್, ಒಳ್ಳೆ ಹುಡುಗ ಅಂದರು. ಅವರು ಮುಂಗಾರು ಮನೆ ತೆಗೆದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ.
ಬಟ್ ಅದನ್ನು ಗುರ್ತಿಸಿ ಹೇಳಿದ್ರು. ಗಂಗಣ್ಣ ಆಗ ಹೇಳಿದ್ರು, ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ. ಒಳ್ಳೇದಾಗಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರ ಫೈಲ್ಗೆ ಹೋಗ್ಬಿಟ್ರು. ಅಷ್ಟೇ. ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಆ ಗೌರವ ಇದೆ. ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ. ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್. ಗಂಗಣ್ಣ ನಿಮಗೂ ಅಷ್ಟೇ. ಅದಾದಮೇಲೆ ಜರ್ನಿ ಬೆಳೀತು, ನಿಮಗೆ ಗೊತ್ತು. ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದರೆ, ಮುರಳಿ ಮಾಸ್ಟರ್ ಇರ್ಬೋದು, ಹರಿ ಸರ್ ಇರ್ಬೋದು, ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು, ಯೋಗರಾಜ್ ಭಟ್ ಸರ್ ಇರ್ಬೋದು, ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ. ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರರಿಸಿ ಒಬ್ಬನ್ನ ಮುಂದೆ ತಳ್ಳಿದ್ರೆ ಆ ಥರ ತಳ್ಳಿ ನಿಂತಿರೋ ನಾನು. ಆದರೆ ಅವ್ರು ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟಿಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡೋಂಥ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬ ಬೇಜಾರಾಗೋದು ಏನು ಗೊತ್ತಾ, ಯಾಕೆ ಗೋಲ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ, ಕನ್ನಡ ಸಿನಿಮಾ ನೋಡಲ್ಲ, ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ, ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲಿ ಮಾತಾಡಿದ್ದೆ. ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನ್ನಿಸ್ತು, ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸ್ತಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ. ನಾನು ನಂಬೋದು ಒಂದೇ, ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು, ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದಲ್ಲ, ನೀವು ಮಾಡೋ ಕೆಲಸದಿಂದ. ಸೊ ನನ್ನ ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳಿಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೇನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡೋದು ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವರೆಲ್ಲರೂ ನಮಗೆ ಗೌರವ ಕೊಡೋಂಗೆ ದುಡಿಯೋಣ. ಧೈರ್ಯವಾಗಿ ಬನ್ನಿ. ಈಗ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಹೊಸ ಜನ್ರೇಷನ್ ಹೀರೋಗಳು ಬರಬೇಕು. ನಾನು ಕೇಳೋದು ಒಂದೇ, ಎಲ್ಲ ಆ್ಯಕ್ಟರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು, ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ. ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು, ಡಿಸಿಪ್ಲಿನ್ ಹೇಗಿರಬೇಕು, ಟ್ರೆಂಡ್ ಏನಾಗ್ತಿದೆ, ನಿಮ್ಮ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರಬೇಕು. ನಿರ್ದೇಶಕರುಗಳು ಅಷ್ಟೇ, ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು. ನೀವೆಲ್ಲ ಲಕ್ಕಿ, ನಿಮ್ಮ 3 ಜನ ಇಷ್ಟು ಒಳ್ಳೆ ಸಂಸ್ಥೆ, ಇಷ್ಟು ಒಳ್ಳೆ ನಿರ್ದೇಶಕರು, ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗಂಗಾಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಿಮಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ. ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗೆ ತೀರಿಸ್ಬೇಕೋ ಗೊತ್ತಿಲ್ಲ. ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ, ಅದು ನನಗೆ ದೊಡ್ಡಸ್ತಿಗೆ ತಂದು ಕೊಡಲ್ಲ, ಜವಾಬ್ದಾರಿ ತಂದು ಕೊಡುತ್ತೆ. ಅದು ಯಾವತ್ತೂ ಕುಗ್ಗಂಗೆ ನಾನು ನಡ್ಕೊಳ್ಳಲ್ಲ, ಮೇಲೋಗೋ ಥರ ನಡ್ಕೋತೀನಿ. ನಿಮ್ಮ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಿಜವಾಗ್ಲೂ ವೇದಿಕೆ ಮೇಲೆ ಮಾಸ್ಟರ್ ಪೀಸ್ ಯಶ್ ಸರ್ ಅವರ ಒಂದು ಮಾಸ್ಟರ್ ಕ್ಲಾಸ್ ಕೇಳಿಸ್ತೀವಿ ನಾವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್. ನೀವು ಹೋಗೋಕ್ಕಿಂತ ಮುಂಚೆ ಮತ್ತೆ ನಾವು ಸಿಕ್ಕಾಪಟ್ಟೆ ಕಾಯಬೇಕು ವೇದಿಕೆಯಲ್ಲಿ. ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇನಾದ್ರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್, ನಿಮ್ಮ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ. ದಯವಿಟ್ಟು ಎಲ್ಲರೂ ಮನದ ಕಡಲು, ಸುಮುಖ್ ಅವರಾಗ್ಬೋದು, ರಾಶಿಕಾ ಅವರಾಗ್ಬೋದು, ಅಂಜಲಿ ಅವರಾಗ್ಬೋದು, ಇವ್ರ 3 ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ. ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತಿಲ್ಲಿ ನಿಲ್ಲೋಕ್ಕೆ ಸಾಧ್ಯ. ಇವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತೀನಿರಪ್ಪ, ಕೆಲಸ ಮಾಡ್ತಾ ಇದ್ದೀನಿ, ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಶೋ. ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ. ಪ್ರತಾಪಣ್ಣ, ಆಮೇಲೆ ನಮ್ಮ ಅರುಣ ಎಲ್ಲಿದಾರೋ ಗೊತ್ತಿಲ್ಲ, ಇವರೆಲ್ಲ
ತುಂಬ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ. ಸೊ ಅವ್ರ ಬಗ್ಗೆನೂ ನಾನು ಒಂದು ಮಾತು ಹೇಳಬೇಕಿದ್ದು. ಥ್ಯಾಂಕ್ ಯು ಪ್ರತಾಪಣ್ಣ. ಥ್ಯಾಂಕ್ ಯು ಸೋ ಮಚ್.